ತುಂಬಾನೇ ಜೋರು. ಪ್ರತಿ ವಿಷಯದಲ್ಲೂ ಯಾವಾಗಲೂ ಅವಳದೇ ಆಗಬೇಕು ಅಂತ ಹೇಳೋ ಹೆಂಗಸು. ಮನೇಲಿ ಪ್ರತಿಯೊಂದು ವ್ಯವಹಾರನೂ ತಾನು ಹೇಳ್ದಾಗೆ ಆಗಬೇಕು. ಮಗನಿಗೆ ಮದುವೆ ಮಾಡಿರ್ತಾಳೆ, ಆದರೆ ಸೊಸೆಗೆ ತುಂಬಾನೇ ಕಾಟ ಕೊಡ್ತಾ ಇರ್ತಾಳೆ. ಲೇ ಲಲಿತಾ, ಮನೆಗೆ ಯಾರನ್ನು ಕೇಳಿನೇ ದಿನಸಿ ತಂದೆ? ನಿನಗೆ ಗೊತ್ತಿಲ್ವೇನೆ, ಈ ಮನೇಲಿ ಏನೇ ಒಂದಾದ್ರೂ ಈ ಕಾಂತಿಯಾಯಿನಿ ಕೇಳೇ ತರಬೇಕು. ಏನೇ ಮಾಡ್ಬೇಕಂದ್ರೂ ಈ ಕಾಂತಿಯಾಯಿನಿ ಅಪ್ಪಣೆ ತಗೋಬೇಕು. ತಗೊಂಡ್ಮೇಲೆ ಮಾಡಬೇಕು ಅಂತ ನೀನು ಈ ಮನೆಗೆ ಬಂದಾಗಲೇ ಹೇಳಿದ್ದೆ ತಾನೇ? ಅಯ್ಯೋ, ಇದೇನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಗಂಟೆ 12 ಆದ್ರೂ ನೀವು ಮನೆಗೆ ಬಂದಿರಲಿಲ್ಲ. ಹಾಗಾಗಿ ತಿನ್ಸಿ ತರಿಸ್ಕೊಂಡೆ. ನೀವು ಬರೋವರೆಗೂ ಹಾಗೆ ಸುಮ್ಮನೆ ಇದ್ರೆ ಊಟ ಮಾಡೋದು ಲೇಟ್ ಆಗತ್ತೆ. ಅದಕ್ಕೆ. ಓಹೋ, ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳಾಗಿದ್ಯಾ ನೀನು? ನೋಡಿದ್ಯೇನೋ ನಿನ್ನ ಹೆಂಡತಿನ ಎಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂತ. ನನ್ನ ಮನೆಯಲ್ಲಿ ಇದ್ಕೊಂಡು ನನಗೆ ಎದುರು ಮಾತಾಡ್ತಿದ್ದಾಳೆ. ಲಲಿತಾ, ಅಮ್ಮನ ಬಗ್ಗೆ ಗೊತ್ತಿಲ್ವಾ ನಿನಗೆ? ಈ ಮನೆಯಲ್ಲಿ ಅವಳ ಅಪ್ಪಣೆ ಇಲ್ಲದೆ ಯಾರು ಏನೂ ಮಾಡಬಾರ್ದು. ಹಾಗೇನಾದರೂ ಮಾಡಿದ್ರೆ ಅದು ಯಾರೇ ಆಗಿದ್ರೂ ಸರಿ, ಈ ಮನೆಯಲ್ಲಿರೋದಕ್ಕೆ ನಾಲಾಯಕ್ಕು. ಲೋ ಸೂರಿ, ಏನೋ ಮಾತಾಡ್ತಿದ್ಯಾ ನೀನು? ಅವಳು ನಿನ್ನ ಹೆಂಡ್ರು ಕಣೋ. ನಿನ್ನ ತಾಯಿ ಮಾತು ಕೇಳಿ ಕಟ್ಕೊಂಡಿರೋ ಹೆಂಡ್ತಿನ ಮನೆಯಿಂದ ಹೊರಗೆ ಹಾಕೋಕೆ ನೋಡ್ತಿದ್ಯಾ? ಏನಯ್ಯ ನಿನ್ನ ಮಾತಿನ ಅರ್ಥ? ಅವನ್ನ ಇಷ್ಟು ವರ್ಷ ಸಾಕಿರೋ ನನಗಿಂತ ಇವಾಗ ಬಂದಿರೋ ಈ ಹೆಂಡ್ತಿನೇ ಹೆಚ್ಚಾಗ್ತಾಳಾ? ಕಾಂತಿಯಾಯಿನಿ, ಏನಾಗಿದೆ ನಿನಗೆ? ಮಗ ಏನೋ ತಾಯಿ ತಾಯಿ ಅಂತ ನಿನ್ನ ಹಿಂದೆ ಮುಂದೆನೇ ಸುತ್ತಾನೆ. ಅವನಿಗೇನೋ ಬುದ್ಧಿ ಇಲ್ಲ, ಆದರೆ ನಿನಗೆ ಬುದ್ಧಿ ಇದೆ ತಾನೆ? ಸ್ವಲ್ಪನಾದರೂ ಬುದ್ಧಿ ಬೇಡವಾ ನಿನಗೆ? ಏನೋ ಸೊಸೆ ಆದವಳು ತಪ್ಪು ಮಾಡಿದಾಳೆ, ಆ ತಪ್ಪನ್ನ ಕ್ಷಮಿಸೋದು ಬಿಟ್ಟು ಮನೆಯಿಂದ ಹೊರಗೆ ಹಾಕೋ ಮಾತಾಡ್ತಿದ್ಯಲ್ಲ. ಸಾಕ್, ಬಾಯಿ ಮುಚ್ಚ್ರಿ. ಇವಾಗ ಸೊಸೆ ಅಂತ ಸುಮ್ಮನೆ ಆದ್ರೆ ಆಮೇಲೆ ಇನ್ನೊಂದಿನ ನನ್ನ ತಲೆ ಮೇಲೆ ಹತ್ತು ಕೂರ್ತಾಳೆ. ನನಗೆ ನನ್ನ ಮಾತಿಗೆ ಬೆಲೆ ಕೊಡದೇ ಇರೋರು ಯಾರೇ ಆದ್ರೂ ಈ ಮನೆಯಲ್ಲಿ ಇರೋದಕ್ಕೆ ನಾಲಾಯಕ್ಕು. 4 ಕಾಸು ದುಡಿಯೋ ಯೋಗ್ಯತೆ ಇಲ್ಲ, ನಿಂದೆ ದರ್ಬಾರ್ ಮಾಡ್ತೀಯಾ? ಹೌದು ಅಪ್ಪ, ನನ್ನ ತಾಯಿ ಮಾತಿಗೆ ಬೆಲೆ ಕೊಡದೇ ಇರೋರು ಹೆಂಡತಿ ಆದರೂ ಸರಿ, ಮಕ್ಕಳಾದರೂ ಸರಿ, ಈ ಮನೆಯಲ್ಲಿ ಇರಬಾರ್ದು. ನನಗೆ ನನ್ನ ತಾಯಿನೇ ಮುಖ್ಯ. ಓಹೋ, ಸರಿ ಹೋಗ್ಲಿ ಬಿಡಿ ಮಾವ. ನನಗೂ ಇಂಥ ಗಂಡ ಬೇಕಾಗಿಲ್ಲ. ಕಟ್ಕೊಂಡಿರೋ ಹೆಂಡತಿನೇ ಬೇಡ ಅನ್ನೋ ನಿಮ್ಮ ಮಗನ ಜೊತೆಗೆ ಬದುಕೋದಕ್ಕೆ ನನಗೂ ಆಗಲ್ಲ. ನೀವು ನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಾನೇನು ಬದುಕೋದೇ ಇಲ್ಲ ಅಂತೇನಿಲ್ವಲ್ಲ. ನಿಮ್ಮೆದ್ರಿಗೆ ನಾನು ನೀವು ಯಾರೂ ಇಲ್ಲ ಅಂದ್ರೂ ಬದುಕ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನೀವಾಗಿನೇ ನನ್ನ ಒಪ್ಕೊಳ್ಬೇಕು. ಹಾಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ತೋರಿಸ್ತೀನಿ. ಏನೋ ಒಂದು ಚಿಕ್ಕ ಪುಟ್ಟ ತಪ್ಪು ಮಾಡಿದ್ದಕ್ಕೆ ಕಾಂತಿಯಾಯಿನಿ ತನ್ನ ಸೊಸೆನ ಮನೆಯಿಂದಾನೇ ಹೊರಗೆ ಹೋಗೋದಕ್ಕೆ ಹೇಳ್ತಾಳೆ. ಗಂಡ ಕೂಡ ತಾಯಿ ಹೇಳೋದೇ ಸರಿ ಅನ್ನೋ ಹಾಗೆ ಮಾತಾಡ್ತಾನೆ. ಲಲಿತಂಗೆ ತುಂಬ ಸ್ವಾಭಿಮಾನ. ಮನೇಲಿ ಅಷ್ಟೆಲ್ಲ ಅವಮಾನ ಆಗಿರೋದಕ್ಕೆ ಅವ್ರ ಎದುರಿಗೇನೆ ಅವ್ರಿಗಿಂತನೂ ಚೆನ್ನಾಗಿ ಬದುಕು ತೋರಿಸ್ತೀನಿ ಅನ್ನೋ ನಿರ್ಧಾರ ಮಾಡಿ ಅಲ್ಲಿಂದ ಮನೆ ಬಿಟ್ಟು ಹೊರಡ್ತಾಳೆ. ಛೇ, ಯಾವಾಗಲೂ ನಿಂದೆ ಆಗಬೇಕು ಅಂತೀಯ. ಅತ್ತೆ ಆಗಿ ಅವಳು ತಪ್ಪನ್ನ ಸರಿ ಮಾಡೋದು ಬಿಟ್ಟು ಬಾಯಿ ಮಾತಲ್ಲಿ ಹೇಳ್ಬೋದಿತ್ತು. ಆದರೆ ನೀನೇ ತಪ್ಪು ಮಾಡ್ತಿದ್ಯಲ್ಲ. ಈ ನಿನ್ನ ಸೊಕ್ಕು ಯಾವಾಗ ಕಡಿಮೆ ಆಗುತ್ತೋ ಏನೋ, ಈ ದುರಹಂಕಾರ ಎಲ್ಲ ಕಡಿಮೆ ಆಗೋ ದಿನ ಬಂದೇ ಬರುತ್ತೆ. ಸಾಕು, ಸುಮ್ಮನೆ ನಿಂತ್ಕೊಳ್ರಿ. ನನ್ನ ಮನೇಲಿ ನಾನು ಹೇಳ್ದಾಗೆ ಆಗಬೇಕು. ಅವಳೇನು ಓದಿ ಗುಡ್ಡೆ ಹಾಕಿದ್ದಾಳೆ ನೋಡಿ, ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ. ಹಾಗೇನಾದರೂ ಇದ್ದಿದ್ರೆ ಡಿಸಿನೇ ಆಗ್ಬಿಡ್ತಿದ್ಲು. ನಮಗೆ ಸವಾಲ್ ಹಾಕ್ಬಿಟ್ಟು ಹೋಗಿದ್ದಾಳೆ ಅಲ್ವಾ, ನೋಡೋಣ ಅದು ಏನು ದಬ್ಬಾಕ್ತಾಳೆ ಅಂತ. ಸಾಕು, ಬಾಯಿ ಮುಚ್ಚೆ. ಅವಳಾಗೆ ಈ ಮನೆ ಬಿಟ್ಟು ಹೋಗಿಲ್ಲ. ನಿನ್ನ ಈ ದುರಂಕಾರದ ಮಾತಿಂದಾನೆ ಇವತ್ತು ಅವಳು ಈ ಮನೆ ಬಿಟ್ಟು ಹೋಗಿರೋದು. ಲಲಿತಾ ಓದಿರೋದೇ 6ನೇ ಕ್ಲಾಸು. ಹಾಗಿರುವಾಗ ಎಲ್ಲೇ ಕೇಳಿದ್ರೂ ಕೆಲಸ ಸಿಗೋದೇ ಇಲ್ಲ. ಅದೇ ಕಾರಣಕ್ಕೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಏನಾದರೂ ವ್ಯಾಪಾರನ ಸ್ವಂತವಾಗಿ ಮಾಡಬೇಕು ಅನ್ನೋ ನಿರ್ಧಾರ ಮಾಡ್ತಾಳೆ. ಲಲಿತಾ ಮದುವೆಗಿಂತ ಮೊದಲು ಹೂ ಕಟ್ಟಿ ಮಾರ್ತಾ ಇರ್ತಾಳೆ. ಹಾಗಾಗಿ ಈಗ ಕಷ್ಟದಲ್ಲಿರುವಾಗ ಅವಳಿಗೆ ಮೊದಲು ನೆನಪಾಗೋದೇ ಅದೇ ಕೆಲಸ. ಹಾಗಾಗಿನೇ ದೇವಸ್ಥಾನದ ಎದುರಿಗೆ ಹೂ ಮಾರೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅಲ್ಲಿ ಮೊದಲೇ ಹೂವಿನ ಅಂಗಡಿ ಇದ್ದಿದ್ದರಿಂದ ಇವಳ ವ್ಯಾಪಾರ ತುಂಬಾ ಕಡಿಮೆ ಆಗ್ತಾ ಇರುತ್ತೆ. ಅದೇನೋ ನನಗೂ ಬದುಕೋಕೆ ಬರುತ್ತೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅಂತ ಹೇಳಿದ್ರಪ್ಪ, ಏನೋ ದಬ್ಬಾಕ್ತೀನಿ ಅಂತ. ಆದರೆ ಇವಾಗೇನು ದೇವಸ್ಥಾನದ ಎದುರಿಗೆ ಹೂ ಮಾರೋದಕ್ಕೆ ನಿಂತಿದ್ಯಲ್ಲೇ. ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಸುಮ್ಮನೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರು ಬಾ. ನೋಡಿ ಅತ್ತೆ, ಹೊಟ್ಟೆ ಕೂಳಿಲ್ದೇ ಇದ್ರೂ ಪರವಾಗಿಲ್ಲ, ನಾನು ಇಲ್ಲೇ ಸಾಯ್ತೀನಿ. ಆದರೆ ನನ್ನ ಕೈನಲ್ಲಿ ಏನೂ ಆಗಲ್ಲ ಅಂತ ಮಾತ್ರ ನಿಮ್ಮನೆಗೆ ವಾಪಸ್ ಬರಲ್ಲ. ಆಮೇಲೆ ತಿನ್ನೋ ಅನ್ನಕ್ಕೆ ಕೂಡ ಹಂಗಿಸ್ತೀರಾ ನೀವು. ನೋಡ್ದೇನೋ ಮಗನೆ, ನಿನ್ನ ಹೆಂಡತಿಗೆ ದುರಂಕಾರ ಏನು ಕಡಿಮೆ ಇಲ್ಲ. ತಿನ್ನೋದು ಕೂಳಿಲ್ದೇ ಇದ್ರೂ ಪರವಾಗಿಲ್ಲ, ನೋಡು ಹೇಗೆ ಅಹಂಕಾರದಿಂದ ಮಾತಾಡ್ತಿದ್ದಾಳೆ. ಅಮ್ಮ ಲಲಿತಾ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಅವರಿಬ್ರು ತಾಯಿ ಮಗ ಹಾಗೆ. ಇದೆಲ್ಲ ಆದಷ್ಟು ಬೇಗ ಸರಿಯಾಗಿಬಿಡ್ಲಿ. ನೋಡು, ಈ ಹಣ ಇಟ್ಕೋ, ಯಾವತ್ತಾದರೂ ನಿನ್ನ ಖರ್ಚಿಗಾಗತ್ತಮ್ಮ. ಅಯ್ಯೋ ಬೇಡ ಮಾವ, ನೀವಿಷ್ಟು ಕೇಳಿದ್ರಲ್ಲ,
ಅಷ್ಟೇ ಸಾಕು. ಇದೆಲ್ಲ ಏನು ಬೇಡ. ನನ್ನ ದುಡ್ಡಲ್ಲೇ ಬದುಕಿ ಅವರಿಗೂ ತೋರಿಸ್ತೀನಿ. ನೀವಿನ್ ಹೊರಡಿ. ಅವ್ರು ಮತ್ತೆ ನೋಡಿದ್ರೆ ನಿಮ್ಮ ಮೇಲೆ ರೇಗ್ತಾರೆ. ಕಾಂತ್ಯಾಯಿನಿ ಹೀಗೆ ಸೊಸೆಗೆ ಅವಮಾನ ಮಾಡ್ತಾನೆ ಇರ್ತಾಳೆ. ಆದರೆ ಲಲಿತಾ ಇದು ಯಾವ ಅವಮಾನಕ್ಕೂ ಕುಗ್ದೇನೆ ತಾನು ಮಾಡೋ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾಳೆ. ಲಲಿತಾ ವ್ಯಾಪಾರ ಚೆನ್ನಾಗಾಗಬೇಕು ಅಂತ ತಾನೇ ಊರು ಮನೆ ಕೇರಿ ಎಲ್ಲ ಕಡೆ ಹೋಗಿ ತನ್ನ ಹೂಗಳನ್ನ ಮಾರಿ ಬರ್ತಾ ಇರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ನೋಡಮ್ಮ, ನಮಗೆ ಗೊತ್ತಿರೋ ಹೂವಿನ ಅಂಗಡಿನವರು ಇಲ್ಲ, ನಾಳೆ ನಮ್ಮ ಮನೇಲಿ ಒಂದು ಪೂಜೆ ಇದೆ, ಹಾಗಾಗಿ ನಿಮ್ಮ ಕಡೆಯಿಂದ ಚೆನ್ನಾಗಿರೋ ಹೂ ತೊಗೊಂಡು ಬಂದು ಕೊಡ್ತೀಯಾ? ಅಯ್ಯೋ ಅದಕ್ಕೇನಂತೆ, ಸರಿ ಯಜಮಾನ್ರೆ, ನಾನೇ ಹೂ ತಗೊಂಡು ಬಂದು ಕೊಡ್ತೀನಿ. ಸರಿ ಸರಿ, ಹಾಗಾದರೆ ನೀನು ಚೆನ್ನಾಗಿರೋ ಹೂ ತಂದುಕೊಟ್ರೆ ಇನ್ಮೇಲಿಂದ ಏನೇ ಫಂಕ್ಷನ್ ಇದ್ದರೂ ನಿನ್ನ ಹತ್ರನೇ ಹೂ ತಗೋತೀವಿ. ಹಾಗೆ ನಮಗೆ ಗೊತ್ತಿರೋರು ಎಲ್ರಿಗೂ ನಿನ್ನ ಪರಿಚಯ ಕೂಡ ಮಾಡ್ತೀವಿ, ಆಯಿತಾ? ಆಯಿತು ಯಜಮಾನ್ರೆ, ನಾಳೆ ನಾನೇ ತಂದು ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಲಲಿತಾ ಮೊದಲು ತಾನೇ ಹೂ ತಗೊಂಡು ಎಲ್ಲ ಕಡೆ ಮಾರ್ತಾ ಹೋಗ್ತಿರ್ತಾಳೆ. ಆದರೆ ಸ್ವಲ್ಪ ದಿನ ಕಳೆದ್ಮೇಲೆ ಅವಳಿದ್ದಲ್ಗೇನೆ ಎಲ್ಲರೂ ಬಂದು ಹೂ ತಗೊಂಡು ಹೋಗ್ತಾ ಇರ್ತಾರೆ. ನಾವು ನಿಯತ್ತಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಸಕ್ಸಸ್ ಅನ್ನೋದು ಸಿಗತ್ತೆ ಅಂತಾರಲ್ಲ, ಅದು ನಿಜ. ಲಲಿತಾ ಕೂಡ ತುಂಬ ಕಷ್ಟಪಟ್ಟು ಬೀದಿ ಸುತ್ತಿ ಮನೆ ಬಾಗಿಲಿಗೆ ಹೋಗಿ ಹೂ ಮಾರ್ತಾ ಇರ್ತಾಳೆ. ಹಾಗಾಗಿನೇ ಇವತ್ತು ಒಂದು ಫ್ಲವರ್ ಶಾಪ್ಗೆನೆ ಓನರ್ ಆಗಿರ್ತಾಳೆ. ಒಂದಿನ ಕಾಂತ್ಯಾಯಿನಿ ಸೊಸೆ ಅಂಗಡಿ ಎದುರಿಗೆ ಬರ್ತಾ ಇರ್ತಾಳೆ. ಅದೇ ಟೈಮಿಗೆ ಯಾರೋ ಪುಡಿ ರೌಡಿ ಬಂಗಾರಕ್ಕೋಸ್ಕರ ಕಾಂತ್ಯಾಯಿನಿಗೆ ಹೊಡೆದು ಬಂಗಾರ ಕದ್ಕೊಂಡು ಹೋಗ್ತಾನೆ. ಅಯ್ಯೋ ಅತ್ತೆ! ಅದನ್ನ ನೋಡಿ ಲಲಿತಾ ಅತ್ತೆನ ತಾನೇ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾಳೆ. ನೋಡಿ, ತಲೆಗೆ ತುಂಬ ಪೆಟ್ಟಾಗಿದ್ದರಿಂದ ಪ್ರಜ್ಞೆ ತಪ್ಪಿದ್ರು. ಇವಾಗ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೀನಿ, ಇನ್ನೇನು ತೊಂದರೆ ಇಲ್ಲ, ನೀವೇನು ವರಿ ಮಾಡ್ಕೋಬೇಡಿ. ನೋಡಿದ್ಯೇನೆ, ನಂದೇ ಆಗಬೇಕು ನಾನು ಕೇಳಿದೆ ಏನೂ ಮಾಡಬಾರ್ದು ಅಂತ ದುರಂಕಾರ ಮಾಡ್ತಿದ್ಯಲ್ಲೇ. ಆದರೆ ಇವಾಗ ನೋಡು, ನಿನಗೆ ಪ್ರಜ್ಞೆ ಇಲ್ದೇನೆ ರೋಡ್ನಲ್ಲಿ ಬಿದ್ದಾಗ ನಿನ್ನ ಕೇಳ್ತಾ ಕೂತಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಹೆಣ ನೋಡಬೇಕಿತ್ತು. ಮಾವ ಹೋಗ್ಲಿ ಬಿಡಿ, ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ, ಇವಾಗ ಅದೆಲ್ಲ ಯಾಕೆ? ನೋಡು, ಯಾವಾಗಲೂ ಸೊಸೆ ಕೇಡನ್ನೇ ಬಯಸ್ತಾ ಇರ್ತೀಯ, ಆದರೆ ಇವತ್ತು ಲಕ್ಷ ಲಕ್ಷ ಹಣ ಕೊಟ್ಟು ನಿನ್ನ ಕಾಪಾಡಿದಾಳೆ. ಯಾವಾಗಲೂ ನಿಂದೇ ಆಗಬೇಕು ಅನ್ನೋ ಈ ನಿನ್ನ ದುರಹಂಕಾರದಿಂದ ಇವತ್ತು ನಿನ್ನ ಜೀವನೇ ಹೋಗೋ ಪರಿಸ್ಥಿತಿಲಿತ್ತು. ಯಾವಾಗಲೂ ಹೇಳ್ತಾ ಇರ್ತೀಯಲ್ಲೇ, ಹೆಂಡತಿಗಿಂತನೂ ತಾಯಿನೇ ಮುಖ್ಯ ಅಂತ. ತಾಯಿ ಮುಖ್ಯ ನಿಜ, ನಾನು ತಾಯಿನೇ ಮುಖ್ಯ ಅಂದಿದ್ದಿದ್ರೆ ಇವತ್ತು ನೀನು ಇಲ್ಲಿ ಇರ್ತಾನೆ ಇರಲಿಲ್ಲ. ಹೆಂಡತಿ ತಾಯಿ ಇಬ್ಬರು ಮುಖ್ಯನೇ ಕಣೆ. ಅವಳಿಗೆ ಎದೆ ಸೆಳೆದ್ರೆ 4 ಅಕ್ಷರ ಬರಲ್ಲ ಅಂತ ಹೇಳ್ತಾ ಇದ್ದೆ, ಆದರೆ ಇವತ್ತು ನೋಡು, ಹೂ ವ್ಯಾಪಾರ ಮಾಡಿ ಲಕ್ಷ ಲಕ್ಷ ದುಡಿತಾ ಇದ್ದಾಳೆ. ಇವತ್ತು ನೀನು ಈ ಜೀವ ಉಳಿಸೋದಕ್ಕೂ ಅದೇ ಹಣ ಬೇಕಾಯಿತು. ಅವಳು ಹೇಳ್ದಾಗೆ ತಲೆ ಎತ್ಕೊಂಡೇ ತಿರುಗ್ತಿದ್ದಾಳೆ ಕಣೆ, ಆದರೆ ನೀನೇ ದುರಂಕಾರದಿಂದ ಇವಾಗ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ ನೋಡು. ಹೌದು ಅಮ್ಮ, ಯಾವಾಗಲೂ ನಿಂದೆ ಆಗಬೇಕು ಅಂತ ದುರಂಕಾರ ಮಾಡ್ತಾ ಇರ್ತೀಯ, ಆದರೆ ಇವತ್ತು ನನ್ನ ಹೆಂಡ್ತಿನೇ ಇರಲಿಲ್ಲ ಅಂದಿದ್ರೆ ನೀನೇ ಇರ್ತಾ ಇರಲಿಲ್ಲ. ಲಲಿತಾ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ನಿನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಇವತ್ತಿಂದ ಯಾರು ಏನೇ ಹೇಳಿದ್ರು ನಾನು ನಿನ್ನ ಜೊತೆ ಇರ್ತೀನಿ, ನಡಿ. ಒಂದು ನಿಮಿಷ ನಿಂತ್ಕೊಳ್ಳಪ್ಪ. ಅಮ್ಮ ಲಲಿತಾ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಈ ನನ್ನ ದುರಂಕಾರದಿಂದ ನಿನಗೆ ತುಂಬ ನೋವು ಮಾಡಿಬಿಟ್ಟೆ. ನನ್ನ ಕ್ಷಮಿಸಿ ಈ ಅತ್ತೆ ಮನೆಗೆ ವಾಪಸ್ ಬಾರಮ್ಮ. ಕೊನೆಗೂ ಲಲಿತಾ ಅಂದ್ಕೊಂಡ ಹಾಗೇನೆ ಎಲ್ಲರೂ ಮೆಚ್ಚೋ ಹಾಗೆ ತನ್ನ ಕಾಲ ಮೇಲೆ ತಾನೇ ನಿಂತು ಬದುಕ್ತಾಳೆ. ಕಾಂತ್ಯಾಯಿನಿ ಕೂಡ ತಾನು ಮಾಡಿದ ತಪ್ಪು ಅನ್ನೋದು ಅರಿವಾಗತ್ತೆ. ಹಾಗಾಗಿ ಸೊಸೆ ಹತ್ರ ಕ್ಷಮೆ ಕೇಳಿ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಹೆಣ್ಣು ಗಂಡು ಅನ್ನೋ ಯಾವ ಭೇದನೂ ಇರಲ್ಲ. ಯಾರಿಗೆ ಆದರೂ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಕೆಲಸ ಯಾವುದಾದ್ರೆ ಏನು, ಒಂದು ಹೊತ್ತು ನಾವು ಆ ಕೆಲಸದಿಂದ ಊಟ ಮಾಡ್ತಿದ್ದೀವಿ ಅಂದರೆ ಆ ಕೆಲಸದ ಮೇಲೆ ನಮಗೆ ಗೌರವ ಇರಬೇಕು. ಕಾವೇರಿ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಹಸ್ಬೆಂಡ್ ಬರ್ಡೇ ಇವತ್ತು ವಿಶ್ ಮಾಡಿ ಅಂತ. ಅವ್ರ ಹೆಸರು ವೀರಭದ್ರ. ಹಾಯ್ ಸರ್, ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಖುಷಿಯಾಗಿರಿ. ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದರು, ಹಾಯ್ ಸುಮಿತ್ರಾ ಹೇಗಿದ್ದೀರಾ. ಹಾಗೆ ರಕ್ಷಿತಾ ಅನ್ನೋರು ಕಮೆಂಟ್ ಮಾಡಿದರು, ಹಾಯ್ ರಕ್ಷಿತಾ ಹೇಗಿದ್ದೀರಾ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.